ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಸೊ ಇವತ್ತು ಡೇ 17 ಟಾಪಿಕ್ಸ್ ಬಂದ್ಬಿಟ್ಟು ಕರ್ನಾಟಕ ಮಿನರಲ್ಸ್, ಇಂಡಸ್ಟ್ರೀಸ್, ಪಾಪ್ಯುಲೇಷನ್ ಅಂಡ್ ಅರ್ಬನೈಸೇಷನ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಇವತ್ತಿಂದು MCQ ಸೆಷನ್ ಶುರು ಮಾಡೋಣ ಅಲ್ಲ. ಸೊ ಫಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ಜಿಲ್ಲೆ ಯಾವುದು? ಆನ್ಸರ್ ಹೇಳ್ತೀರಾ? ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ ಅಂಡ್ ದಾವಣಗೆರೆ. ಆನ್ಸರ್ ಈಸ್ ಬಳ್ಳಾರಿ. ಓಕೆ, ನೆಕ್ಸ್ಟ್, ಸಂಡೂರು ಪ್ರದೇಶವು ಯಾವ ಖನಿಜಕ್ಕೆ ಹೆಸರುವಾಸಿಯಾಗಿದೆ? ಚಿನ್ನ, ಬಾಕ್ಸೈಟ್, ಕಬ್ಬಿಣದ ಅದಿರು, ಉನ್ನತ ದರ್ಜೆಯ ಹ್ಯಾಮಟೈಟ್, ಮ್ಯಾಂಗನೀಸ್. ಆನ್ಸರ್ ಈಸ್ ಕಬ್ಬಿಣದ ಅದಿರು. ಓಕೆ, ನೆಕ್ಸ್ಟ್, ಕರ್ನಾಟಕದ KGF ಚಿನ್ನದ ಗಣಿಗಳು ಯಾವ ಜಿಲ್ಲೆಯಲ್ಲಿದೆ? ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಆನ್ಸರ್ ಈಸ್ ಈಸಿ ಕ್ವಶನ್ ಅಲ್ವಾ? ಆನ್ಸರ್ ಈಸ್ ಕೋಲಾರ. ನೆಕ್ಸ್ಟ್, ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಗಳು ಯಾವ ಜಿಲ್ಲೆಯಲ್ಲಿದೆ? ರಾಯಚೂರು, ಕೊಪ್ಪಳ, ಕಲಬುರಗಿ, ಯಾದಗಿರಿ. ಆನ್ಸರ್ ಈಸ್ ಯಾವುದು? ದಯವಿಟ್ಟು ನಿಮ್ಮ ಆನ್ಸರ್ಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂಡು ಹೋಗಿ. 1A 2B ಈ ತರ ಹಾಕೊಂಡು ಹೋಗಿ, ನಿಮಗೂ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಆನ್ಸರ್ ಈಸ್ ರಾಯಚೂರು, ಹಟ್ಟಿ ಗೋಲ್ಡ್ ಮೈನ್ಸ್ ಇರೋದು. ಕರ್ನಾಟಕದಲ್ಲಿ ಬಾಕ್ಸೈಟ್ ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಉತ್ತರ ಕನ್ನಡ ಮತ್ತು ಬೆಳಗಾವಿ, ಬಳ್ಳಾರಿ ಮತ್ತು ಚಿತ್ರದುರ್ಗ, ಕೋಲಾರ ಮತ್ತು ತುಮಕೂರು, ಮೈಸೂರು ಮತ್ತು ಮಂಡ್ಯ. ಹೇಳ್ತೀರಾ? ಉತ್ತರ ಕನ್ನಡ ಮತ್ತು ಬೆಳಗಾಂ. ಕರ್ನಾಟಕದಲ್ಲಿ ಸುಣ್ಣಕಲ್ಲು ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೋಲಾರ, ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ. ಆನ್ಸರ್ ಈಸ್ ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ. ಕರ್ನಾಟಕದಲ್ಲಿ ಕ್ರೋಮೈಟ್ ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬಳ್ಳಾರಿ, ಹಾಸನ, ಮೈಸೂರು, ಚಿತ್ರದುರ್ಗ. ಆನ್ಸರ್ ಈಸ್ ಚಿತ್ರದುರ್ಗ. ಯಾವ ಜಿಲ್ಲೆಯಲ್ಲಿ ಯಾವ ಖನಿಜಗಳು ಸಿಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು, ನೆನಪಿರ್ಲಿ. ಕರ್ನಾಟಕದಲ್ಲಿ ತಾಮ್ರ ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಹಾಸನ. ಆನ್ಸರ್ ಈಸ್ ಚಿತ್ರದುರ್ಗ. ಕ್ರೋಮೈಟ್ ಕೂಡ ಅಲ್ಲೇ ಸಿಗುತ್ತೆ ಅಂಡ್ ನಮಗೆ ಕಾಪರ್ ಕೂಡ ಅಲ್ಲೇ ನೋಡ್ಬೋದು. ಓಕೆ, ಕರ್ನಾಟಕದಲ್ಲಿ ಕಲ್ನಾರು ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಅಸ್ಬೆಸ್ಟೋಸ್. ಬೆಳಗಾವಿ, ಹಾಸನ, ಚಿತ್ರದುರ್ಗ, ಮೈಸೂರು. ಆನ್ಸರ್ ಈಸ್ ಬೆಳಗಾಂ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಮುಂಬೈ, ಹೈದರಾಬಾದ್, ಬೆಂಗಳೂರು, ಚೆನ್ನೈ. ವೆರಿ ಈಸಿ ಕ್ವಶನ್, ಬೆಂಗಳೂರು. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಕಂಡುಬರುವ ಕೈಗಾರಿಕೆಗಳು ಯಾವುವು? ಜವಳಿ ಮತ್ತು ಸಕ್ಕರೆ, IT ಮತ್ತು ಸಾಫ್ಟ್ವೇರ್, ಬಯೋಟೆಕ್, ಏರೋಸ್ಪೇಸ್, ಸಿಮೆಂಟ್ ಮತ್ತು ಕಬ್ಬಿಣ, ಹತ್ತಿ ಮತ್ತು ರೇಷ್ಮೆ. ಆನ್ಸರ್ ಈಸ್ IT, ಸಾಫ್ಟ್ವೇರ್, ಬಯೋಟೆಕ್, ಏರೋಸ್ಪೇಸ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಪ್ರಧಾನ ಕಚೇರಿ ಎಲ್ಲಿದೆ? ಮುಂಬೈ, ಡೆಲ್ಲಿ, ಬೆಂಗಳೂರು, ಹೈದರಾಬಾದ್. ಹೇಳ್ತೀರಾ? ಆನ್ಸರ್ ಈಸ್ ಬೆಂಗಳೂರು. ಕರ್ನಾಟಕದ ಜವಳಿ ಉದ್ಯಮವು ಪ್ರಮುಖವಾಗಿ ಯಾವ ನಗರದಲ್ಲಿ ಕೇಂದ್ರೀಕೃತವಾಗಿದೆ? ಟೆಕ್ಸ್ಟೈಲ್ ಇಂಡಸ್ಟ್ರಿ. ಬೆಂಗಳೂರು ಮತ್ತು ಮೈಸೂರು, ಹುಬ್ಳಿ, ಧಾರವಾಡ, ಬೆಳಗಾವಿ ಮತ್ತು ಬಿಜಾಪುರ, ಮಂಗಳೂರು ಮತ್ತು ಉಡುಪಿ. ಆನ್ಸರ್ ಈಸ್ ಬೆಂಗಳೂರು ಮತ್ತು ಮೈಸೂರು. ಕರ್ನಾಟಕದಲ್ಲಿ ಆಟೋಮೊಬೈಲ್ ಉದ್ಯಮವು ಪ್ರಮುಖವಾಗಿ ಯಾವ ನಗರದಲ್ಲಿ ಕೇಂದ್ರೀಕೃತವಾಗಿದೆ? ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಳಿ, ಬೆಳಗಾವಿ, ಗುಲ್ಬರ್ಗ, ಮಂಗಳೂರು, ಉಡುಪಿ, ಕಾರವಾರ, ತುಮಕೂರು, ಕೋಲಾರ, ಚಿತ್ರದುರ್ಗ. ಆನ್ಸರ್ ಈಸ್ ಬೆಂಗಳೂರು, ಮೈಸೂರು, ಧಾರವಾಡ. ಕರ್ನಾಟಕದ ಆಹಾರ ಸಂಸ್ಕರಣಾ ಉದ್ಯಮವು ಪ್ರಮುಖವಾಗಿ ಯಾವ ನಗರದಲ್ಲಿ ಕೇಂದ್ರೀಕೃತವಾಗಿದೆ? ಮೈಸೂರು, ಹುಬ್ಳಿ, ಧಾರವಾಡ, ಬೆಂಗಳೂರು, ಮಂಗಳೂರು, ಬೆಳಗಾವಿ, ತುಮಕೂರು, ಕೋಲಾರ, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ಆನ್ಸರ್ ಈಸ್ ಮೈಸೂರು, ಹುಬ್ಳಿ, ಧಾರವಾಡ. ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಯು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕೇಂದ್ರೀಕೃತವಾಗಿದೆ? ಬೆಳಗಾವಿ, ಧಾರವಾಡ, ಬಿಜಾಪುರ, ಮಂಡ್ಯ, ಹಾಸನ, ಮೈಸೂರು, ಹುಬ್ಳಿ, ಗದಗ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರ್ಗಿ, ಗುಲ್ಬರ್ಗ. ಹೇಳ್ತೀರಾ? ಆನ್ಸರ್ ಈಸ್ ಮೈಸೂರು, ಮಂಡ್ಯ, ಹಾಸನ. ಎಲ್ಲಿದೆ? ಎಸ್,
ನೆಕ್ಸ್ಟ್, ಕರ್ನಾಟಕದಲ್ಲಿ ಸಿಮೆಂಟ್ ಕೈಗಾರಿಕೆಯು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕೇಂದ್ರೀಕೃತವಾಗಿದೆ? ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು, ಮಂಡ್ಯ, ಹಾಸನ. ಆನ್ಸರ್ ಈಸ್ ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ. ನನ್ನ ನಂಜನಗೂಡು, ಸಾರಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ನಂಜನಗೂಡು ಯಾವ ಕೈಗಾರಿಕೆ ಹೆಸರುವಾಸಿಯಾಗಿದೆ? ರೇಷ್ಮೆ, ಶುಗರ್, ಸಕ್ಕರೆ, ಆಹಾರ ಸಂಸ್ಕರಣೆ, ಜವಳಿ. ಆನ್ಸರ್ ಈಸ್ ಫುಡ್ ಪ್ರೊಸೆಸಿಂಗ್. ನೆನ್ಪಿಟ್ಕೊಳ್ಳಿ. ಹುಬ್ಳಿ ಧಾರವಾಡ ಯಾವ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ? ಜವಳಿ, ಸಿಮೆಂಟ್, ಕಬ್ಬಿಣ, ಆಟೋಮೊಬೈಲ್ಸ್. ಆನ್ಸರ್ ಈಸ್ ಜವಳಿ ಅಂದ್ರೆ ಟೆಕ್ಸ್ಟೈಲ್. ಕರ್ನಾಟಕದಲ್ಲಿ ಮ್ಯಾಂಗನೀಸ್ ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಶಿವಮೊಗ್ಗ ಮತ್ತು ಚಿತ್ರದುರ್ಗ, ಬಳ್ಳಾರಿ ಮತ್ತು ಕೊಪ್ಪಳ, ಹಾಸನ ಮತ್ತು ಕೊಡಗು, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ಆನ್ಸರ್ ಈಸ್ ಶಿವಮೊಗ್ಗ ಮತ್ತು ಚಿತ್ರದುರ್ಗ. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು? ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಬೆಂಗಳೂರು ನಗರ, ಮೈಸೂರು, ಮಂಗಳೂರು, ಬೆಳಗಾವಿ. ಆನ್ಸರ್ ಈಸ್ ಬೆಂಗಳೂರು ಅರ್ಬನ್. ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯಾ ಸಾಂದ್ರತೆ ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಯಾದಗಿರಿ. ಆನ್ಸರ್ ಈಸ್ ಉತ್ತರ ಕನ್ನಡ. ಕರ್ನಾಟಕದ ಸರಾಸರಿ ಜನಸಂಖ್ಯಾ ಸಾಂದ್ರತೆ ಎಷ್ಟು? 200ರಿಂದ 250 ಪರ್ಸನ್ ಪರ್ ಸ್ಕ್ವೇರ್ ಕಿಲೋಮೀಟರ್, 300ರಿಂದ 350 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್, 400ರಿಂದ 450 ಪರ್ಸನ್ ಸ್ಕ್ವೇರ್ ಕಿಲೋಮೀಟರ್, 500ರಿಂದ 550 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಆನ್ಸರ್ ಇಂದ 300ರಿಂದ 350 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಕರ್ನಾಟಕದ ಲಿಂಗಾನುಪಾತ ಎಷ್ಟು? ಸೆಕ್ಸ್ ರೇಷಿಯೋ 2011ಗೆ ಸೆನ್ಸಸ್ ಪ್ರಕಾರ 950 to 960, 960 to 970, 970 to 980, 980 to 990. ಆನ್ಸರ್ ಈಸ್ 970 to 980. ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟು? 70ರಿಂದ 75%, 75ರಿಂದ 76%, 76ರಿಂದ 77%, 77ರಿಂದ 78%. ಆನ್ಸರ್ ಈಸ್ 75ರಿಂದ 76%. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರುವ ಜಿಲ್ಲೆ ಯಾವುದು? ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು. ಆನ್ಸರ್ ಈಸ್ ಉಡುಪಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣ ಹೊಂದಿರುವ ಜಿಲ್ಲೆ ಯಾವುದು? ಯಾದಗಿರಿ, ರಾಯಚೂರು, ಬೀದರ್, ಕಲಬುರಗಿ. ಆನ್ಸರ್ ಈಸ್ ಯಾದಗಿರಿ. ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆಯ ಅನುಪಾತ ಸರಿಸುಮಾರು ಎಷ್ಟಿದೆ? ವಾಟ್ ಇಸ್ ದ ಅಪ್ರಾಕ್ಸಿಮೇಟ್ ಅರ್ಬನ್ ರೂರಲ್ ಪಾಪ್ಯುಲೇಷನ್ ರೇಷಿಯೋ ಆಫ್ ದಿ ಕರ್ನಾಟಕ? 30:70, 40:60, 50:50, 60:40. ಆನ್ಸರ್ ಈಸ್ 40:60. ನೆಕ್ಸ್ಟ್, ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು? ಮೈಸೂರು, ಬೆಂಗಳೂರು, ಹುಬ್ಳಿ, ಮಂಗಳೂರು. ಆನ್ಸರ್ ಈಸ್ ಬೆಂಗಳೂರು. ಕರ್ನಾಟಕದ ಎರಡನೇ ಅತಿ ದೊಡ್ಡ ನಗರ ಯಾವುದು? ಹುಬ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾಂ. ಆನ್ಸರ್ ಈಸ್ ಮೈಸೂರು. ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಯ್ಕೆಯಾದ ನಗರಗಳು ಯಾವುವು? ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ, ಹುಬ್ಳಿ, ಧಾರವಾಡ, ಬೆಳಗಾವಿ, ಬಿಜಾಪುರ, ಕಲಬುರಗಿ, ರಾಯಚೂರು, ಬಳ್ಳಾರಿ, ತುಮಕೂರು, ಶಿವಮೊಗ್ಗ, ದಾವಣಗೆರೆ. ಆನ್ಸರ್ ಈಸ್ ಎ. ಕರ್ನಾಟಕದಲ್ಲಿ ನಗರೀಕರಣದ ಪ್ರಮುಖ ಕಾರಣಗಳ್ಯಾವುವು? ಕೃಷಿ ಅಭಿವೃದ್ಧಿ, ಕೈಗಾರಿಕಾಭಿವೃದ್ಧಿ, ಉದ್ಯೋಗಾವಕಾಶಗಳು, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು, ಸರ್ಕಾರಿ ನೀತಿಗಳು, ಪ್ರವಾಸೋದ್ಯಮ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಭಾರತದ ರೇಷ್ಮೆ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಮೈಸೂರು, ಬೆಂಗಳೂರು, ಧಾರವಾಡ, ತುಮಕೂರು. ಆನ್ಸರ್ ಈಸ್ ಮೈಸೂರು. ಕರ್ನಾಟಕದ ಬೆಳಗಾವಿ ಯಾವ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ? ಕಬ್ಬಿಣ, ಸಕ್ಕರೆ, ಜವಳಿ, ಸಿಮೆಂಟ್. ಆನ್ಸರ್ ಈಸ್ ಸಿಮೆಂಟ್. ವಿದ್ಯಾನಗರ ಯಾವ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ? ಐಟಿ, ಸಿಮೆಂಟ್, ಕಬ್ಬಿಣ ಮತ್ತು ಉಕ್ಕು, ಜವಳಿ. ಆನ್ಸರ್ ಈಸ್ ಕಬ್ಬಿಣ ಮತ್ತು ಉಕ್ಕು. ಕರ್ನಾಟಕದ ಭದ್ರಾವತಿ ಯಾವ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ? ಕಬ್ಬಿಣ ಮತ್ತು ಉಕ್ಕು, ಜವಳಿ, ಸಕ್ಕರೆ, ಸಿಮೆಂಟ್. ಆನ್ಸರ್ ಈಸ್ ಐರನ್ ಅಂಡ್ ಸ್ಟೀಲ್. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಲ್ಲಿದೆ? ಆನ್ಸರ್ ಈಸ್ ಭದ್ರಾವತಿ. ಕುದುರೆಮುಖ ಕಬ್ಬಿಣದ ಅದಿರು ಯೋಜನೆ ಎಲ್ಲಿದೆ? ಚಿಕ್ಕಮಗಳೂರು, ಬಳ್ಳಾರಿ, ಶಿವಮೊಗ್ಗ, ಉಡುಪಿ. ಆನ್ಸರ್ ಈಸ್ ಚಿಕ್ಕಮಗಳೂರು. ಕರ್ನಾಟಕದ ಬಯೋಟೆಕ್ ಕೈಗಾರಿಕೆಯು ಪ್ರಮುಖವಾಗಿ ಯಾವ ನಗರದಲ್ಲಿ ಕೇಂದ್ರೀಕೃತವಾಗಿದೆ? ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ. ಆನ್ಸರ್ ಈಸ್ ಬೆಂಗಳೂರು. ಏರೋಸ್ಪೇಸ್ ಕೈಗಾರಿಕೆಯು ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ನಗರದಲ್ಲಿ ಕೇಂದ್ರೀಕೃತವಾಗಿದೆ? ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ. ಹೇಳ್ತೀರಾ? ಆನ್ಸರ್ ಈಸ್ ಬೆಂಗಳೂರು.
ನಾಸ್ಕಾಂ ಪ್ರಕಾರ ಬೆಂಗಳೂರು ಯಾವ ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಳ್ತೀರಾ? ಆಟೋಮೊಬೈಲ್, ಐಟಿ ಅಂಡ್ ಬಿಪಿಒ, ಜವಳಿ ಮತ್ತು ಸಿಮೆಂಟ್. ಆನ್ಸರ್ ಈಸ್ ಐಟಿ ಅಂಡ್ ಬಿಪಿಒ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಹತ್ತಿ ಜವಳಿ ಉದ್ಯಮವು ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ ಪ್ರದೇಶ, ಮಲೆನಾಡು. ಆನ್ಸರ್ ಈಸ್ ಉತ್ತರ ಕರ್ನಾಟಕ. ರೇಷ್ಮೆ ಉದ್ಯಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕೇಂದ್ರೀಕೃತವಾಗಿದೆ? ಮೈಸೂರು, ಬೆಂಗಳೂರು, ಕೋಲಾರ, ಹುಬ್ಳಿ, ಧಾರವಾಡ, ಬೆಳಗಾವಿ, ಮಂಗಳೂರು, ಉಡುಪಿ, ಕಾರವಾರ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ. ಆನ್ಸರ್ ಈಸ್ ಬೆಂಗಳೂರು, ಮೈಸೂರು, ಕೋಲಾರ. ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಮತ್ತು ಅದು ಯಾವ ಕೈಗಾರಿಕೆಗೆ ಸಂಬಂಧಿಸಿದೆ? ಬೆಳಗಾವಿ ಜವಳಿ ಉದ್ಯಮ, ಧಾರವಾಡ ಸಿಮೆಂಟ್ ಉದ್ಯಮ, ಹುಬ್ಳಿ ಆಟೋಮೊಬೈಲ್, ಮೈಸೂರು ರೇಷ್ಮೆ. ಆನ್ಸರ್ ಈಸ್ ಬೆಳಗಾವಿ ಜವಳಿ ಉದ್ಯಮ. ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯ ಪ್ರಮುಖ ಕೇಂದ್ರವು ಕರ್ನಾಟಕದ ಯಾವ ನಗರದಲ್ಲಿದೆ? ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ. ಆನ್ಸರ್ ಈಸ್ ಬೆಂಗಳೂರು. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನ ಪ್ರಮುಖ ಕೇಂದ್ರವು ಕರ್ನಾಟಕದ ಯಾವ ನಗರದಲ್ಲಿದೆ? ಡಿಆರ್ಡಿಒ, ಮೈಸೂರು, ಬೆಂಗಳೂರು, ಮಂಗಳೂರು, ಉಡುಪಿ. ಆನ್ಸರ್ ಈಸ್ ಬೆಂಗಳೂರು. ಫುಡ್ ಪಾರ್ಕ್ ಯೋಜನೆಯು ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ? ಮೈಸೂರು, ಹುಬ್ಳಿ, ಬೆಳಗಾವಿ, ಬೆಂಗಳೂರು, ಮಂಗಳೂರು, ಉಡುಪಿ, ಕೋಲಾರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ಆನ್ಸರ್ ಈಸ್ ಮೈಸೂರು, ಹುಬ್ಳಿ, ಬೆಳಗಾಂ. ಕರ್ನಾಟಕದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಮುದ್ರಣಾಲಯವು ಯಾವ ನಗರದಲ್ಲಿದೆ? ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಳಿ. ಆನ್ಸರ್ ಈಸ್ 48ಗೆ ಆನ್ಸರ್ ನೀವ್ ಹೇಳಿ. ಓಕೆ, ಇದಕ್ಕೆ ನೀವ್ ಹೇಳಿ. ಓಕೆನಾ? ಎಲ್ಲಿದೆ RBI ಮುದ್ರಣಾಲಯ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ? ಓಕೆ, ನೀವ್ ಹೇಳಿ. ಓಕೆ, ವಿದ್ಯುತ್ ಉತ್ಪಾದನೆ ಕೇಂದ್ರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ರಾಯಚೂರು, ಬಳ್ಳಾರಿ, ಕೊಪ್ಪಳ, ಗುಲ್ಬರ್ಗ. ಆನ್ಸರ್ ಈಸ್ ರಾಯಚೂರು. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ ನಗರದಲ್ಲಿ ಕೇಂದ್ರೀಕೃತವಾಗಿದೆ? ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ. ಆನ್ಸರ್ ಈಸ್ ಬೆಂಗಳೂರು. ಸೊ ಇದು ಇವತ್ತಿನ 50 ಕ್ವಶನ್ಸ್ ಗಳ MCQ ಸೆಷನ್ ಆಗಿತ್ತು, ಡೇ 17. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್.